ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡ್ರೀಮ್ ಗರ್ಲ್ ಭಾಗ 62. ಅದು ನಾನು ತೆಗೆದುಕೊಂಡೆ ಡಾರ್ಲಿಂಗ್, ಇದು ನೀನು ಕೊಡಬೇಕಾದದ್ದು. ಅದು ಅದೇ, ಇದು ಇದೆ, ಕಮಾನ್ ಎಂದ ತಾರಕ್ ಮಾತುಗಳಿಗೆ ಸಾಹಿ ಕಣ್ಣುಗಳನ್ನು ನಾಚಿಕೆಯಿಂದ ಹಿಡಿಸಿ ತನ್ನ ತುಟಿಗಳನ್ನು ಅವನ ತುಟಿಗಳಿಗೆ ತಾಕಿಸಿದಳು. ಅಷ್ಟೇ. ಇನ್ನು ತಾರಕ್ ಅದನ್ನು ಮುಂದುವರಿಸಿ ಡೀಪ್ ಫ್ರೆಂಚ್ ಕಿಸ್ ಆಗಿ ಬದಲಾಯಿಸಿದ. ನಿಮಿಷಗಳು ಕಳೆದರೂ ದೂರವಾಗದ ತುಟಿಗಳು ಮಕರಂದದ ದರೋಡೆಯಲ್ಲಿ ಮುಳುಕಿ ಹೋಗಿ ಉಸಿರಾಟ ಭಾರವಾದಾಗ ಜೋಡಿ ತುಟಿಗಳನ್ನು ದೂರ ಮಾಡಿತು. ತುಟಿಗಳನ್ನು ಬಿಟ್ಟು ನಾಚಿಕೆಯಿಂದ ಕಣ್ಣುಗಳನ್ನು ಇಳಿಸುತ್ತಿರುವ ಸಾಹಿಯ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಿ, ಡಾರ್ಲಿಂಗ್, ಹೀಗೆ ನಾಚಿಕೆ ಪಟ್ಟರೆ ಇವತ್ತಿನ ಶೂಟ್ ಕ್ಯಾನ್ಸಲ್ ಆಗುತ್ತದೆ ಎಂದನು ಹಸ್ಕಿಯಾಗಿ. ತಾರಕ್, ಬಿಡು ನನ್ನನ್ನು ಎಂದು ಸಾಹಿತ್ಯ ಸಿಟ್ಟಿನಿಂದ ಹೊರಳಾಡುತ್ತಿದ್ದರೆ, ಓಕೆ ಡಾರ್ಲಿಂಗ್ ಎಂದು ಮತ್ತೊಮ್ಮೆ ಅವಳ ಕೆನ್ನೆಯ ಮೇಲೆ ಸ್ಟ್ರಾಂಗ್ ಕಿಸ್ ಕೊಟ್ಟು ಬಿಟ್ಟನು. ತಾರಕ್ ಬಿಟ್ಟ ತಕ್ಷಣ ಅವನ ಮೇಲಿಂದ ಪಕ್ಕಕ್ಕೆ ಹೊರಳಿ ವಾಶ್ರೂಮ್ಗೆ ಓಡಿದಳು ಸಾಹಿತ್ಯ. ಸಾಹಿಯನ್ನು ನೋಡಿ ನಗುತ್ತಲೇ ಕ್ಯೂಟಿಯ ಕಡೆಗೆ ತಿರುಗಿ ಅವಳನ್ನು ಎಬ್ಬಿಸುವಲ್ಲಿ ಮುಳುಗಿ ಹೋದ ತಾರಕ್. ಕೆಲವು ಸಮಯದ ನಂತರ ಆ ದಿನ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ಗಳು ಇದ್ದುದರಿಂದ ಫಾರೆಸ್ಟ್ ರೀತಿಯ ಲೊಕೇಶನ್ನಲ್ಲಿ ಶೂಟಿಂಗ್ ಇಟ್ಟಿದ್ದರು. ಆದ್ದರಿಂದ ಕ್ಯಾರವಾನ್ ಲೊಕೇಶನ್ವರೆಗೆ ಬರಲು ಸಾಧ್ಯವಾಗದೆ ಲೊಕೇಶನ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ಕಾರ್ನಲ್ಲಿ ಹೊರಟರು ಸಾಹಿತ್ಯ, ತಾರಕ್ ಮತ್ತು ಇತರರು. ಬೆಳಗ್ಗೆ 10ಕ್ಕೆ ಶುರುವಾದ ಶೂಟಿಂಗ್ನಲ್ಲಿ ಕೆಲವು ಫೈಟ್ ಸೀನ್ಗಳು ಸಹ ಇದ್ದಿದ್ದರಿಂದ ಮಧ್ಯಾಹ್ನವೂ ನಿರಂತರವಾಗಿ ನಡೆಯುತ್ತಲೇ ಇತ್ತು. ಲಂಚ್ ಬ್ರೇಕ್ನಲ್ಲಿ ಸಾಹಿಯೊಂದಿಗೆ ಲಂಚ್ ಮಾಡಿದ ನಂತರ, ಬಿಸಿಲು ಹೆಚ್ಚಾಗಿದೆ ಡಾರ್ಲಿಂಗ್, ನೀನು ಕ್ಯೂಟಿಯನ್ನು ಕರೆದುಕೊಂಡು ಕ್ಯಾರವಾನ್ನಲ್ಲಿ ರೆಸ್ಟ್ ತೆಗೆದುಕೋ. ಅಲ್ಲಿ ನಮ್ಮ ಅಸಿಸ್ಟೆಂಟ್ಗೆ ಸೆಕ್ಯೂರಿಟಿಯಾಗಿರಲು ಹೇಳುತ್ತೇನೆ ಎಂದನು. ಆದರೆ ಸಾಹಿಗೆ ತಾರಕ್ನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಅದು ಶೂಟಿಂಗ್ ಎಂದು ತಿಳಿದರೂ ಕೂಡ ತಾರಕ್ಗೆ ಏನಾದರೂ ಆಗುತ್ತದೆಯೇ ಎಂಬ ಭಯದಿಂದ, ಬೇಡ ತಾರಕ್, ನಾನು ಇಲ್ಲೇ ಇರುತ್ತೇನೆ ಎಂದಳು. ಅದಾಗಲ್ಲ, ಕ್ಯೂಟಿಯನ್ನು ನೋಡು, ಮುಖ ಎಷ್ಟು ಸುಸ್ತಾಗಿದೆ ಎಂದು ತಾರಕ್ ಹೇಳುತ್ತಿದ್ದರೂ, ಬೇಡ ತಾರಕ್, ನಾನು ಇಲ್ಲೇ ಇರುತ್ತೇನೆ. ಕ್ಯೂಟಿ ನಿದ್ದೆ ಬಂದರೆ ಕರೆದುಕೊಂಡು ಹೋಗಿ ಕ್ಯಾರವಾನ್ನಲ್ಲಿ ಮಲಗಿಸಿ ಬರುತ್ತೇನೆ. ಅಲ್ಲಿಯವರೆಗೆ ಇಲ್ಲೇ ಇರುತ್ತೇವೆ ಪ್ಲೀಸ್ ಎಂದಳು ಸಾಹಿತ್ಯ. ತಾರಕ್ಗೆ ಫೈಟ್ ಸೀನ್ಗಳಲ್ಲಿ ಏನಾದರೂ ಆಗುತ್ತದೆಯೇ ಎಂಬ ಭಯದಿಂದ, ಹೌದು, ಇಟ್ಸ್ ಓಕೆ ಡಾರ್ಲಿಂಗ್, ನಿನ್ನ ಇಷ್ಟ. ಆದರೆ ನಿದ್ದೆ ಬಂದರೆ ಮಾತ್ರ. ನಾನು ಶೂಟಿಂಗ್ನಲ್ಲಿ ಇದ್ದರೂ ನನಗೆ ಹೇಳಲು ನೋಡದೆ ಡೈರೆಕ್ಟ್ ಆಗಿ ಹೋಗು. ಅಸಿಸ್ಟೆಂಟ್ ವಿಶಾಲ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ಒಬ್ಬಳೇ ಮಾತ್ರ ಹೋಗಬೇಡ ಎಂದು ಹೇಳಿದ ತಾರಕ್. ಓಕೆ ತಾರಕ್ ಎಂದು ತಾನೂ ತಿಂದು ಕ್ಯೂಟಿಗೂ ಊಟ ಮಾಡಿಸಿದ ನಂತರ ಸ್ವಲ್ಪ ಸಮಯದ ಬ್ರೇಕ್ ನಂತರ ಮತ್ತೆ ಶೂಟಿಂಗ್ ಶುರುವಾಯಿತು. ನಿರಂತರವಾಗಿ ಶೂಟಿಂಗ್ ನಡೆಯುತ್ತಲೇ ಇರಲು ಆಗಷ್ಟೇ ಮೊಸರನ್ನ ತಿಂದ ಕ್ಯೂಟಿ ಮಾತ್ರ ನಿದ್ದೆಗೆ ಜೋತು ಬಿದ್ದು ಸಾಹಿಯ ಮಡಿಲಿನಲ್ಲಿ ಮಲಗಿದಳು. ಸ್ವಲ್ಪ ಸಮಯದ ನಂತರ ಬ್ರೇಕ್ ಟೈಮ್ನಲ್ಲಿ ಸಾಹಿ ಹತ್ತಿರ ಬಂದ ತಾರಕ್ ಕ್ಯೂಟಿ ಮಲಗಿರುವುದನ್ನು ನೋಡಿ, ಸಾಹಿ, ಕ್ಯೂಟಿ ಮಲಗಿದ್ದಾಳೆ ಅಲ್ವಾ, ಕ್ಯಾರವಾನ್ನಲ್ಲಿ ಮಲಗಿಸಿದರೆ ಅವಳಿಗೆ ಫ್ರೀಯಾಗಿರುತ್ತದೆ ಅಲ್ವಾ, ಬಾ, ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಕ್ಯೂಟಿಯನ್ನು ಎತ್ತಿಕೊಂಡು ಸಾಹಿಯ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿರುವಾಗ, ಆಗಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಶಾಟ್ ರೆಡಿ ಸರ್ ಎಂದು ಕರೆದಾಗ ಸಾಹಿತ್ಯ, ತಾರಕ್, ನೀನು ಮುಂದುವರೆಸು, ನಾನು ಕ್ಯೂಟಿಯನ್ನು ಕರೆದುಕೊಂಡು ಹೋಗಿ ಮಲಗಿಸಿ ಮತ್ತೆ ಬರುತ್ತೇನೆ ಎಂದು ಹೇಳಿದಳು. ತಾರಕ್ ಅನುಮಾನದಿಂದಲೇ, ಓಕೆನಾ, ನೀನು ಹೋಗಬಲ್ಲೆಯಾ ಎಂದು ಮತ್ತೆ ಕೇಳಿದ ಸಾಹಿಯನ್ನು. ಹೌದು, ಹೋಗುತ್ತೇನೆ ತಾರಕ್, ಹೆಚ್ಚು ದೂರವಿಲ್ಲ ಅಲ್ವಾ, ನಮ್ಮ ಕ್ಯಾರವಾನ್ ಇಲ್ಲೇ ಇದೆ ಅಲ್ವಾ, ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಅಲ್ವಾ ಎಂದಳು. ಅದಾಗಲ್ಲ ಡಾರ್ಲಿಂಗ್, ಈ ಸ್ಥಳ ಸ್ವಲ್ಪ ಲೋನ್ಲಿಯಾಗಿದೆ, ಅದೂ ಅಲ್ಲದೆ ಫಾರೆಸ್ಟ್, ಯಾಕೆ ರಿಸ್ಕ್ ತೆಗೆದುಕೊಳ್ಳುವುದು ಎಂದು ಯೋಚಿಸುತ್ತಿದ್ದೇನೆ ಅಂದ. ಪರವಾಗಿಲ್ಲ ತಾರಕ್, ನಾನು ಜಾಗರೂಕತೆಯಿಂದಲೇ ಹೋಗುತ್ತೇನೆ ಎಂದಳು. ತಾರಕ್ ಚೆನ್ನಾಗಿ ಯೋಚಿಸಿ ವಿಶಾಲ್ಗೆ ಕರೆ ಮಾಡಿ, ವಿಶಾಲ್, ಮೇಡಮ್ರನ್ನ ಕ್ಯಾರವಾನ್ ಹತ್ತಿರ ಕರೆದುಕೊಂಡು ಹೋಗು. ಹಾಗೆ ಮೇಡಮ್ ಇಲ್ಲಿಗೆ ಬರುತ್ತೇನೆ ಎಂದರೆ ನೀನು ಕ್ಯೂಟಿ ಹತ್ತಿರ ಇರು ಎಂದು ಹೇಳಿದನು. ಓಕೆ ಸರ್ ಎಂದ ವಿಶಾಲ್. ಸಾಹಿ ಕ್ಯೂಟಿಯನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಿರುವಾಗ, ಡಾರ್ಲಿಂಗ್, ನಿನ್ನ ಫೋನ್ ಎಲ್ಲಿದೆ ಎಂದು ಕೇಳಿದ ತಾರಕ್. ಆಗ ಫೋನ್ ಬಗ್ಗೆ ಯೋಚಿಸಿದ ಸಾಹಿತ್ಯ, ಮರೆತೇ ಬಿಟ್ಟೆ,
ಅನ್ನಿಸುತ್ತೆ ತಾರಕ್. ಕ್ಯಾರವನ್ನಲ್ಲೇ ಇದೆ ಅನ್ನಿಸುತ್ತೆ ಎಂದು ಹೇಳಿದಳು. ಛೇ, ಫೋನ್ ಯಾವಾಗಲೂ ಜೊತೆಯಲ್ಲಿ ಇರಬೇಕು ಅಂತ ಗೊತ್ತಿಲ್ವಾ ಸಾಹಿ ಎಂದು ಚಿಕ್ಕದಾಗಿ ಕೋಪ ಮಾಡಿಕೊಂಡು ತಾರಕ್ ತನ್ನ ಫೋನ್ ತೆಗೆದು ಸಾಹಿಗೆ ಕೊಡುತ್ತಾ, ಈಗೋ ಈ ಫೋನ್ ತೆಗೆದುಕೊಂಡು ನೀನು ಹೋಗು. ನೀನು ಬರುವಾಗ ನಿನ್ನ ಫೋನ್ ತೆಗೆದುಕೊಂಡು ಬಾ. ಈ ಫೋನನ್ನು ಕ್ಯಾರವನ್ನಲ್ಲಿ ಕ್ಯೂಟಿ ಹತ್ತಿರ ಇಡು. ಒಂದು ವೇಳೆ ಅವಳು ಎದ್ದರೆ ನಾವು ಬರುವಷ್ಟರಲ್ಲಿ ಹಳದೇ ಇರಲು ಇದರಲ್ಲಿ ಗೇಮ್ಸ್ಗಳನ್ನು ಇಟ್ಕೊಂಡು ನೋಡುತ್ತಾ ಇರುತ್ತಾಳೆ ಎಂದು ಹೇಳಿ ತನ್ನ ಫೋನ್ ಕೊಟ್ಟು ಕಳುಹಿಸಿದ ತಾರಕ್. ಸಾಹಿತ್ಯ ಕ್ಯೂಟಿಯನ್ನು ಕರೆದುಕೊಂಡು ಕ್ಯಾರವನ್ ಹತ್ತಿರ ಹೋಗುತ್ತಿದ್ದಾಗ ಮಧ್ಯ ದಾರಿಯಲ್ಲಿ ವಿಶಾಲ್ ಸಾಹಿಯೊಂದಿಗೆ, ಸರ್ ತುಂಬ ಬದಲಾಗಿದ್ದಾರೆ ಅಲ್ವಾ ಮೇಡಮ್ ಎಂದನು. ವಿಶಾಲ್ ಮಾತಿಗೆ ಸಾಹಿತ್ಯ ಅರ್ಥವಾಗದಂತೆ ನೋಡಿದಾಗ, ಅದೇ ಮೇಡಮ್, ಈ ಮೊದಲು ಸರ್ ಹೀಗಿರಲೇ ಇಲ್ಲ. ಯಾರೊಂದಿಗೋ ರಿಲೇಷನ್ ಅನ್ನು ಮೇಂಟೈನ್ ಮಾಡುತ್ತಲೇ ಇರಲಿಲ್ಲ. ಅಂಥವರು ನಿಮ್ಮೊಂದಿಗೆ ಮದುವೆಯಾದ ನಂತರ ಮಾತ್ರ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿ ಬದಲಾಗಿದ್ದಾರೆ ಎಂದು ನಗುತ್ತಾ ಹೇಳಿದ ವಿಶಾಲ್. ವಿಶಾಲ್ ಮಾತುಗಳನ್ನು ಕೇಳಿ ಸಾಹಿತ್ಯ ಚಿಕ್ಕ ನಗುವಿನೊಂದಿಗೆ ಮುಂದೆ ನಡೆದಳು. ಏನೂ ಮಾತನಾಡದೆ ಹಾಗೆ ನಡೆಯುತ್ತಲೇ ಮುಂದೆ ಹೋಗಿ ಕ್ಯಾರವನ್ ಹತ್ತಿರ ತಲುಪಿದ ನಂತರ ವಿಶಾಲ್ ಹೊರಗೆ ನಿಂತುಕೊಂಡರೆ ಸಾಹಿತ್ಯ ಒಳಗೆ ಹೋಗಿ ಕ್ಯೂಟಿಯನ್ನು ಮಿನಿ ಬೆಡ್ರೂಮ್ನಲ್ಲಿ ಮಲಗಿಸಿ ಸುತ್ತಲೂ ತಾರಕ್ ವಂದಿಸಿದಂತೆಯೇ ದಿಂಬುಗಳನ್ನು ಅಡ್ಜಸ್ಟ್ ಮಾಡಿ AC ಆನ್ ಮಾಡಿ ಟೇಬಲ್ ಮೇಲೆ ಇದ್ದ ತನ್ನ ಫೋನ್ ತೆಗೆದುಕೊಂಡು ಅವಳ ಕುರ್ತಾ ಪ್ಯಾಕೆಟ್ನಲ್ಲಿ ಹಾಕಿಕೊಂಡು ತಾರಕ್ ಫೋನನ್ನು ಅದೇ ಜಾಗದಲ್ಲಿ ಇಟ್ಟು ಹೊರಗೆ ಬಂದಳು. ವಿಶಾಲ್ ಅಣ್ಣ, ಪಾಪು ಮಲಗಿದ್ದಾಳೆ, ನೀವು ಕೂಡ ಒಳಗೆ ಕೂತ್ಕೋ. ಹೊರಗೆ ಕೂಡ ತುಂಬ ಬಿಸಿಲು ಇದೆ ಅಲ್ವಾ, ಹಾಗೆ ಕ್ಯೂಟಿಯನ್ನು ಸ್ವಲ್ಪ ನೋಡುತ್ತಾ ಇರು. ಒಂದು ವೇಳೆ ಅವಳು ಎದ್ದರೆ ತಕ್ಷಣ ನನ್ನ ನಂಬರ್ಗೆ ಫೋನ್ ಮಾಡು. ಹಾಗೆ ಸರ್ ಫೋನ್ ಕೂಡ ಒಳಗೆ ಇದೆ, ಅದರಲ್ಲಿ ಗೇಮ್ಸ್ಗಳನ್ನು ಹಾಕಿಸಿದರೆ ಅವಳು ಆಟ ಆಡುತ್ತಾಳೆ ನಾವು ಬರುವವರೆಗೆ ಎಂದು ಹೇಳುತ್ತಿದ್ದಾಗ ಸಾಹಿ ಅವನನ್ನು ಅಣ್ಣಯ್ಯ ಎಂದು ಕರೆಯುವುದು ವಿಶಾಲ್ಗೆ ತುಂಬ ಇಷ್ಟ. ಪರವಾಗಿಲ್ಲ ಮೇಡಮ್, ನಾನು ಹೊರಗೆ ವೆಯ್ಟ್ ಮಾಡುತ್ತೇನೆ ಎಂದ ವಿಶಾಲ್. ಅಯ್ಯೋ, ಅದೇನು ಪರವಾಗಿಲ್ಲ ಅಣ್ಣ, ನೀವು ಕೂಡ ಸ್ವಲ್ಪ ಹೊತ್ತು ಒಳಗೆ ವೆಯ್ಟ್ ಮಾಡಿ. ಅದೂ ಅಲ್ಲದೆ ಹೊರಗೆ ತುಂಬ ಬಿಸಿಲು ಇದೆ ಅಲ್ವಾ ಎಂದಳು ನಗುತ್ತಾ. ಥ್ಯಾಂಕ್ ಯು ಮೇಡಮ್, ಹಾಗೆಯೇ ಆಗಲಿ ಎಂದ ವಿಶಾಲ್. ಹಾಂ ಸರಿ, ಹಾಗಾದರೆ ನಾನು ಲೊಕೇಶನ್ನಲ್ಲಿ ಇರುತ್ತೇನೆ ಎಂದು ಹೋಗುತ್ತಿದ್ದಾಗ, ಮೇಡಮ್ ನಾನು ಅಲ್ಲಿಯವರೆಗೆ ಬರಬೇಕಾ ಅಂದ. ಆಹಾ, ಪರವಾಗಿಲ್ಲ ವಿಶಾಲಣ್ಣ, ನಾನು ಹೋಗುತ್ತೇನೆ ಎಂದು ನಗುವಿನೊಂದಿಗೆ ಹೇಳಿ ಹೊರಟಳು ಸಾಹಿತ್ಯ. ಸಾಹಿತ್ಯ ಕಣ್ಣಿಗೆ ಕಾಣದಷ್ಟು ದೂರ ಹೋಗುವವರೆಗೆ ಅಲ್ಲೇ ನಿಂತು ನೋಡಿ ಅವಳು ಹೋದ ನಂತರ ಕ್ಯಾರವನ್ ಡೋರ್ ಓಪನ್ ಮಾಡಿ ಡೋರ್ ಹತ್ತಿರದ ಸ್ಟೆಪ್ಸ್ ಮೇಲೆ ಕುಳಿತುಕೊಂಡನು ವಿಶಾಲ್. ಸಾಹಿತ್ಯ ಲೊಕೇಶನ್ನಿಂದ ಪಾಪುವಿನೊಂದಿಗೆ ಬರುವುದು, ಈಗ ಸಿಂಗಲ್ ಆಗಿ ಹೋಗುವುದು ಎಲ್ಲವನ್ನು ಗಮನಿಸುತ್ತಲೇ ಇದ್ದರು ಇಬ್ಬರು ಮಾಸ್ಕ್ ಹಾಕಿದ ಮನುಷ್ಯರು. ವಿಶಾಲ್ಗೆ ಕಾಣದಷ್ಟು ದೂರ ಹೋದ ನಂತರ ಇದ್ದಕ್ಕಿದ್ದಂತೆ ಸಾಹಿಯ ಮುಂದೆ ಪ್ರತ್ಯಕ್ಷರಾಗುತ್ತಿದ್ದಂತೆ ಒಂದೇ ಕ್ಷಣದಲ್ಲಿ ಸಾಹಿತ್ಯ ನಿಜವಾಗಿಯೂ ಬೆಚ್ಚಿಬಿದ್ದಳು. ಅವರ ಮುಖ ಕಾಣದಂತೆ ಮಾಸ್ಕ್ನಿಂದ ಕವರ್ ಮಾಡಿಕೊಂಡು ಒಬ್ಬೊಬ್ಬರು ದಪ್ಪಗಿರುವ ಆ ಇಬ್ಬರು ಬಿಳಿ ಚರ್ಮದವರನ್ನು ನೋಡಿ ಸಾಹಿ ಭಯದಿಂದ ಓಡಲು ಪ್ರಯತ್ನಿಸುತ್ತಿದ್ದರೆ, ಅಲರ್ಟ್ ಆದ ಅವರು ಸಾಹಿಯ ಮುಂದೆ ಬಂದು ಹಿಂದಿನಿಂದ ಒಬ್ಬನು ಗಟ್ಟಿಯಾಗಿ ಅವಳ 2 ಕೈಗಳನ್ನು ಹಿಡಿದುಕೊಂಡಾಗ ಸಾಹಿತ್ಯ ಅವರಿಗೆ ಪ್ರತಿರೋಧಿಸಲು ಪ್ರಯತ್ನಿಸಿದಳು. ಆದರೆ ಆಗಲೇ ಅವರು ಸಾಹಿತ್ಯಗೆ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ಅವಳನ್ನು ಲಿಫ್ಟ್ ಮಾಡಿ ಅವರ ಕಾರಿನಲ್ಲಿ ತುಂಬಿಕೊಂಡು ಎಷ್ಟು ವೇಗವಾಗಿ ಬಂದರೋ ಅಷ್ಟೇ ವೇಗವಾಗಿ ಹೊರಟು ಹೋದರು. ಶೂಟಿಂಗ್ನಲ್ಲಿ ಇದ್ದ ತಾರಕ್ ಪ್ರತಿ 2 ನಿಮಿಷಕ್ಕೆ ಒಮ್ಮೆ ಕ್ಯಾರವನ್ ಇದ್ದ ದಾರಿಯ ಕಡೆಗೆ ನೋಡುತ್ತಿದ್ದರೆ ಅವನ ಕಾನ್ಸಂಟ್ರೇಷನ್ ಮಿಸ್ ಆಗಿ ಮೊದಲ ಬಾರಿಗೆ ಅವನು ಸೆಕೆಂಡ್ ಟೇಕ್ ತೆಗೆದುಕೊಳ್ಳಬೇಕಾಯಿತು. 10 ನಿಮಿಷಗಳು ಕಳೆದರೂ ಸಾಹಿತ್ಯ ಬಾರದಿದ್ದಾಗ ತಾರಕ್ಗೆ ಏನೋ ಕಳವಳ ಎನಿಸಿ ಶೂಟ್ಗೆ 5 ಮಿನಿಟ್ಸ್ ಬ್ರೇಕ್ ಹೇಳಿ ತನ್ನ ಸೆಕೆಂಡ್ ಫೋನ್ನಿಂದ ಸಾಹಿಯ ಮೊಬೈಲ್ಗೆ ಕಾಲ್ ಮಾಡಿದ ತಾರಕ್. ರಿಂಗ್ ಆಗುತ್ತಲೇ ಇದ್ದರೂ ಸಾಹಿತ್ಯ ಫೋನ್ ಲಿಫ್ಟ್ ಮಾಡದಿದ್ದಾಗ ತಾರಕ್ ಅಸಹನೆಯಿಂದ, ಕಮಾನ್ ಸಾಹಿ, ಪಿಕ್ ದಿ ಕಾಲ್ ಎಂದು ಅಗೈನ್ ಆ್ಯಂಡ್ ಅಗೈನ್ ಕಾಲ್ಸ್ಗಳನ್ನು ಪ್ರಯತ್ನಿಸುತ್ತಲೇ ಇದ್ದ ತಾರಕ್. ಒಂದು ಕಡೆ ಸಾಹಿಯ ಮೇಲೆ ಕೋಪ ಮಾಡಿಕೊಳ್ಳುತ್ತಲೇ ಅವಳಿಗಾಗಿ ಕಳವಳ ಪಡುತ್ತಾ 5 ಮಿನಿಟ್ಸ್ ಕಂಪ್ಲೀಟ್
5 ಟೈಮ್ಸ್ ಕಂಪ್ಲೀಟ್ ರಿಂಗ್ ಪೂರ್ಣವಾಗುತ್ತಿದ್ದರೂ ಸಾಹಿ ಒಂದೇ ಒಂದು ಬಾರಿ ಕೂಡ ಫೋನ್ ಲಿಫ್ಟ್ ಮಾಡದಿದ್ದಾಗ ತಾರಕ್ಗೆ ಕೋಪದ ಬದಲು ಟೆನ್ಷನ್ ಶುರುವಾಗಿ ಈ ಬಾರಿ ತನ್ನ ನಂಬರ್ಗೆ ಕಾಲ್ ಮಾಡುತ್ತಿರುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಸರ್ ಶಾರ್ಟ್ ರೆಡಿ ಎನ್ನುತ್ತಿದ್ದರೆ ಅವನಿಗೆ ನಿಲ್ಲಲು ಹೇಳುವಂತೆ ಕೈಯನ್ನು ಅಡ್ಡ ಹಿಡಿದು ತನ್ನ ನಂಬರ್ಗೆ ಟ್ರೈ ಮಾಡುತ್ತಿದ್ದರೆ ರಿಂಗ್ ಟೋನ್ ಸೌಂಡ್ಗೆ ನಿದ್ದೆಯಲ್ಲಿರುವ ಕ್ಯೂಟಿಯಲ್ಲಿ ಡಿಸ್ಟರ್ಬ್ ಆಗುತ್ತಾಳೆ ಎಂಬ ಉದ್ದೇಶದಿಂದ ಮೊದಲೇ ಸಾಹಿತ್ಯ ಆ ಫೋನ್ ಕೂಡ ಸೈಲೆಂಟ್ನಲ್ಲಿ ಇಟ್ಟಿದ್ದರಿಂದ ಅದನ್ನು ಕೂಡ ಯಾರೂ ಲಿಫ್ಟ್ ಮಾಡಲಿಲ್ಲ. 2 ಫೋನ್ಗಳು ಒಂದೇ ಸಮಯದಲ್ಲಿ ಲಿಫ್ಟ್ ಆಗದಿರುವುದು, ಅದು ಅಲ್ಲದೆ ಸಾಹಿತ್ಯ ಹೋಗಿ ಅರ್ಧ ಗಂಟೆಗಿಂತ ಹೆಚ್ಚು ಆಗುತ್ತಿರುವುದರಿಂದ ತಾರಕ್ ಕಳವಳದಿಂದ ವಿಶಾಲ್ ನಂಬರ್ಗೆ ಕಾಲ್ ಮಾಡಿದ. ವಿಶಾಲ್ ಕ್ಯೂಟಿಗಾಗಿ ಕಾಲ್ ಮಾಡುತ್ತಿರಬಹುದು ಎಂದುಕೊಂಡು ಅವಳನ್ನು ಮಲಗಿಸಿದ ರೂಮ್ ಹತ್ತಿರ ಹೋಗಿ ಕ್ಯೂಟಿಯನ್ನು ನೋಡುತ್ತಾ ಲಿಫ್ಟ್ ಮಾಡಿ ಹೇಳಿ ಸರ್ ಎಂದನು. ವಿಶಾಲ್, ನಿಮ್ಮ ಮೇಡಮ್ ಅಲ್ಲೇ ಇದ್ದಾರಾ? ಫೋನ್ ಲಿಫ್ಟ್ ಮಾಡುತ್ತಿಲ್ಲ ಏಕೆ ಎಂದು ಕೇಳಿದ ತಾರಕ್. ಮೇಡಮ್ ಇಲ್ಲಿರುವುದು. ಏನ್ರಿ ಸರ್, ಪಾಪವನ್ನು ಮಲಗಿಸಿ ಆಗಲೇ ಲೊಕೇಶನ್ಗೆ ಹೊರಟು ಹೋದರಲ್ಲ ಎಂದ ವಿಶಾಲ್. ವಾಟ್, ಮೇಡಮ್ ಅಲ್ಲಿ ಇಲ್ವಾ? ಎಷ್ಟು ಗೊತ್ತಾಯಿತು ಮೇಡಮ್ ಇತ್ತ ಬಂದು? ಇನ್ನೂ ನನ್ನ ಫೋನ್ ಅಲ್ಲೇ ಇದೆಯಾ? ಹಾಗಾದರೆ ಫೋನ್ ಏಕೆ ಲಿಫ್ಟ್ ಮಾಡಿಲ್ಲ ಎಂದನು. ಹೌದು ಸರ್, ನಿಮ್ಮ ಫೋನ್ ಇಲ್ಲೇ ಇದೆ ಎಂದು ಫೋನ್ ತೆಗೆದು ನೋಡಿ ಅದರಲ್ಲಿ ತಾರಕ್ ನಂಬರಿಂದ ಮಿಸ್ಡ್ ಕಾಲ್ಸ್ಗಳು ಇರುವುದನ್ನು ನೋಡಿ, ಸರ್ ಮೇಡಮ್ ಫೋನ್ ಸೈಲೆಂಟ್ನಲ್ಲಿ ಇಟ್ಟಿದ್ದಾರೆ ಅನ್ನಿಸುತ್ತೆ. ಮೇಡಮ್ 20 ನಿಮಿಷಗಳ ಮೊದಲೇ ಇಲ್ಲಿಂದ ಹೊರಟು ಹೋಗಿದ್ದಾರೆ ಎಂದು ಹೇಳಿದ ವಿಶಾಲ್. ವಿಶಾಲ್ ಹೇಳಿದ್ದು ಕೇಳಿದ ತಕ್ಷಣ ತಾರಕ್ ಅಲರ್ಟ್ ಆಗಿ 20 ಮಿನಿಟ್ಸ್ ಆಗಿದೆಯಾ? ಹಾಗಾದರೆ ಇನ್ನೂ ಯಾಕೆ ಬಂದಿಲ್ಲ ಎಂದು. ಓಕೆ ವಿಶಾಲ್, ನೀನು ಕ್ಯೂಟಿ ಹತ್ತಿರ ಇರು ಎಂದು ಕಾಲ್ ಕಟ್ ಮಾಡಿ ತರಾತುರಿಯಲ್ಲಿ ಶೂಟಿಂಗಿಗೆ ಪ್ಯಾಕಪ್ ಹೇಳಿ ಮತ್ತೊಮ್ಮೆ ಸಾಹಿತ್ಯ ನಂಬರ್ಗೆ ಕಾಲ್ ಮಾಡುತ್ತಲೇ ಕ್ಯಾರವಾನ್ ನಿಲ್ಲಿಸಿದ ಸ್ಥಳದ ಹತ್ತಿರ ಹೋಗುತ್ತಿದ್ದರೆ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಸಾಹಿಯ ಸ್ಯಾಂಡಲ್ ಅಲ್ಲಿ ಬಿದ್ದಿರುವುದನ್ನು ನೋಡಿ ತಕ್ಷಣ ಅದನ್ನು ಗುರುತಿಸಿ ಕ್ಯಾರವಾನ್ ಹತ್ತಿರ ಹೊಡೆದ ತಾರಕ್ ಹಾಗೆ ಕಳವಳದಿಂದ ಕಾಲ್ ಕಟ್ ಮಾಡಿದ್ದರಿಂದ ವಿಶಾಲ್ ಕೂಡ ಟೆನ್ಷನ್ ಪಡುತ್ತಾ ಕ್ಯಾರವಾನ್ನಿಂದ ಹೊರಗೆ ಬಂದು ಲೊಕೇಶನ್ ಕಡೆಗೆ ಹೋಗುತ್ತಿದ್ದರೆ ಎದುರಿಗೆ ಓಡಿ ಬರುತ್ತಿದ್ದ ತಾರಕ್ನನ್ನು ನೋಡಿ ಸರ್ ಏಕೆ ಅಷ್ಟು ಕಳವಳದಲ್ಲಿದ್ದೀರಿ ಎಂದು ಕೇಳಿದ ವಿಶಾಲ್. ನಿಮ್ಮ ಮೇಡಮ್ ಶೂಟಿಂಗ್ ಲೊಕೇಶನ್ಗೆ ಬಂದಿಲ್ಲ, ಇಲ್ಲೂ ಇಲ್ಲ. ನನಗೇನೋ ಟೆನ್ಷನ್ ಆಗ್ತಿದೆ ಎಂದ ತಾರಕ್. ಅದೇನು ಸರ್, ಮೇಡಮ್ ಮೊದಲೇ ಲೊಕೇಶನ್ಗೆ ಹೊರಟು ಹೋದರಲ್ಲ, ಇನ್ನೂ ಯಾಕೆ ಬಂದಿಲ್ಲ? ನಾನು ಕೂಡ ಮೇಡಮ್ ಇಲ್ಲಿಂದ ತುಂಬ ದೂರ ಹೋಗುವವರೆಗೆ ನೋಡುತ್ತಲೇ ಇದ್ದೆ. ಮೇಡಮ್ ನನ್ನ ಕಣ್ಣು ನೋಟದ ದೂರ ದಾಟಿದ ಮೇಲೆಯೇ ನಾನು ನೋಡೋದು ನಿಲ್ಲಿಸಿದ್ದು ಕೂಡ ಎಂದ ವಿಶಾಲ್ ಮಾತುಗಳನ್ನು ಕೇಳಿದ ತಾರಕ್ಗೆ ಏನೋ ನೆಗೆಟಿವ್ ಸೆನ್ಸ್ ಆಗಿದ್ದರಿಂದ ತಕ್ಷಣ ಸಾಹಿತ್ಯ ನಂಬರ್ಗೆ ತಾನು ಸೆಟ್ ಮಾಡಿದ GPS ಟ್ರ್ಯಾಕರ್ ಅನ್ನು ಆನ್ ಮಾಡಿ ನೋಡಿದ. ಸಾಹಿಯ ಫೋನ್ ಅಲ್ಲಿಂದ 10 ಕಿಲೋಮೀಟರ್ಗಳ ದೂರದಲ್ಲಿ. ಹಾಗೆಯೇ ಫೋನ್ ಲೊಕೇಶನ್ ಚೇಂಜ್ ಆಗುತ್ತಿದೆ ಎಂದು ತೋರಿಸುತ್ತಿದ್ದರೆ ತಾರಕ್ಗೆ ಮ್ಯಾಟರ್ ಅರ್ಥವಾಗಿ ತಕ್ಷಣ ವಿಶಾಲ್ಗೆ ಬ್ರೀಫ್ ಆಗಿ ಮ್ಯಾಟರ್ ಹೇಳಿ ಕ್ಯೂಟಿಯನ್ನು ಮಾತ್ರ ಜಾಗರೂಕತೆಯಿಂದ ನೋಡಿಕೊಳ್ಳಲು ಹೇಳಿ ಲೊಕೇಶನ್ನಲ್ಲಿ ಇದ್ದ ಫಾರಿನ್ ಆಕ್ಟರ್ ಬೈಕ್ ತೆಗೆದುಕೊಂಡು GPS ಆನ್ನಲ್ಲೇ ಇರಿಸಿಕೊಂಡು ವೇಗವಾಗಿ ಬೈಕನ್ನು ಓಡಿಸಿದ ಟ್ರ್ಯಾಕರ್ ಸಹಾಯದಿಂದ. ಆ ಟ್ರ್ಯಾಕರ್ ಜೊತೆಗೆ ತಾರಕ್ ಹಾಗೆ ಮಧ್ಯದಲ್ಲೇ ಟೆನ್ಷನ್ ಪಡುತ್ತಾ ಹೋಗುವುದನ್ನು ನೋಡಿದ ಪ್ರೊಡ್ಯೂಸರ್ ವಿಶಾಲ್ ಹತ್ತಿರ ಬಂದು ಮ್ಯಾಟರ್ ಕೇಳಿದಾಗ ವಿಶಾಲ್ ನಡೆದ ವಿಷಯ ಹೇಳುತ್ತಿದ್ದಂತೆಯೇ ಆ ಪ್ರೊಡ್ಯೂಸರ್ ತಕ್ಷಣ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡಿ ತಾರಕ್ ನಂಬರನ್ನು ಅವರಿಗೆ ಕೊಟ್ಟು ಸಾಹಿತ್ಯ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿದ. ಸಾಹಿಯನ್ನು ಕರೆದುಕೊಂಡು ಹೋದವರು ಮೊದಲು ಕಾರ್ನಲ್ಲಿ ಹತ್ತಿಸುತ್ತಿದ್ದಂತೆಯೇ ಆಗಲೇ ಆ ಕಾರ್ನಲ್ಲಿ ಮತ್ತಿಬ್ಬರು ಇದ್ದಿದ್ದರಿಂದ ಇಬ್ಬರು ಈಗ ನಾಲ್ವರಾಗಿ ಪ್ರಜ್ಞೆಯಲ್ಲಿ ಇಲ್ಲದ ಸಾಹಿಯನ್ನು ಕೆಳಗಿನಿಂದ ಮೇಲಿನವರೆಗೆ ಕಚ್ಚಿ ತಿನ್ನುವಂತೆ ನೋಡುತ್ತಾ ವಿಕೃತವಾಗಿ ನಕ್ಕರು. ಕಾವೇರಿ ಅವರಿಗೆ ಮೊದಲೇ ಹೇಳಿದಂತೆ ಕಿಡ್ನ್ಯಾಪ್ ಮಾಡುವ ಪ್ಲಾನ್ ಸಕ್ಸಸ್ ಮಾಡಿ ಆ ಫಾರೆಸ್ಟ್ ಏರಿಯಾ ದಾಟುತ್ತಿದ್ದಂತೆಯೇ ಕಾವೇರಿ ನಂಬರ್ಗೆ ಕಾಲ್ ಮಾಡಿದ ಸದರಿ ಕಿಡ್ನ್ಯಾಪರ್ಸ್ಗಳು. ಅವರ ಫೋನ್ ಕಾಲ್ಗಾಗಿ ಕಾಯುತ್ತಿದ್ದ ಕಾವೇರಿ ಆ ಕಿಡ್ನ್ಯಾಪ್ನಿಂದ ಕಾಲ್ ಬರುತ್ತಿದ್ದಂತೆಯೇ ಫಸ್ಟ್ ರಿಂಗ್ಗೆ ಕಾಲ್ ಲಿಫ್ಟ್ ಮಾಡಿ ಮ್ಯಾಟರ್ ಓವರಾ ಎಂದು ಕೇಳಿದಳು. ಎಸ್ ಮ್ಯಾಮ್.
ಫಸ್ಟ್ ಸ್ಟೆಪ್ ಸಕ್ಸಸ್ ಎಂದು ಅವರು ನಗುತ್ತಿದ್ದರೆ ಅವರ ನಗುಗಳಿಗೆ ಮೆಲ್ಲಗೆ ಅಲುಗಾಡಿದಳು ಸಾಹಿತ್ಯ. ಓಕೆ, ವೆರಿ ಗುಡ್. ಈಗಲೇ ನಿಮ್ಮ ಡೀಲ್ ಪ್ರಕಾರ ಆಫ್ ದಿ ಮನಿ ನಿಮ್ಮ ಅಕೌಂಟ್ನಲ್ಲಿ ಬೀಳುತ್ತದೆ. ಕೆಲಸ ಸಂಪೂರ್ಣವಾಗಿ ಫಿನಿಶ್ ಆದರೆ ನಿಮಗೆ ಕೊಡುವುದಾಗಿ ಹೇಳಿದ್ದಕ್ಕೆ ಡಬಲ್ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಆಗುತ್ತೇನೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನು ಕಾಲ್ ಕಟ್ ಮಾಡಿದ ತಕ್ಷಣ ನಿಮ್ಮ ಫೋನ್ನಲ್ಲಿ ನನ್ನ ನಂಬರ್ ಇರಬಾರದು. ಅಸಲಿಗೆ ನಿಮಗೂ ನನಗೂ ಪರಿಚಯ ಇದ್ದಂತೆ ಯಾರಿಗೂ ತಿಳಿಯಲು ಬಾರದು. ಅಂಡರ್ಸ್ಟ್ಯಾಂಡ್ ಎಂದಳು ಕಾವೇರಿ. ಓಕೆ ಮ್ಯಾಮ್, ಶೋರ್ ಎಂದು ಕಾಲ್ ಕಟ್ ಮಾಡುತ್ತಿದ್ದಂತೆಯೇ ಕಾವೇರಿ ನಂಬರ್ನಿಂದ ಮನಿ ಅವರ ಅಕೌಂಟ್ಗೆ ಆ್ಯಡ್ ಆಯಿತು. ಅದನ್ನು ನೋಡಿದ ಅವರು ಥಂಬ್ ಸಿಂಬಲ್ಸ್ಗಳನ್ನು ತೋರಿಸಿಕೊಂಡರು. ಹ್ಯಾಪಿಯಾಗಿ ಮೊದಲಿಗೆ ಒಂದು ವೈನ್ ಶಾಪ್ ಮುಂದೆ ಕಾರ್ ನಿಲ್ಲಿಸಿದರು. ಕಾವೇರಿಗೆ ಕಾಲ್ ಕನೆಕ್ಟ್ ಆದಾಗಲೇ ಪ್ರಜ್ಞೆಗೆ ಬಂದ ಸಾಹಿತ್ಯ ಆ ಕಿಡ್ನ್ಯಾಪರ್ಸ್ಗಳು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುವುದು ಕೇಳಿ ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಕಾಲ್ ಕಟ್ ಆದ ನಂತರ ಅವರು ಮಾತನಾಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿ ಭಯದಿಂದ ಎದೆಯಲ್ಲಿ ನಡುಕ ಶುರುವಾಯಿತು. ಬಾರ್ ಮುಂದೆ ಕಾರ್ ನಿಲ್ಲಿಸಿ ಅವರಲ್ಲಿ ಒಬ್ಬನು ಹೋಗಿ ಅವರಿಗೆ ಬೇಕಾದ ಮದ್ಯದ ಬಾಟಲ್ಸ್ಗಳನ್ನು 3 ಫುಲ್ ಬಾಟಲ್ಗಳನ್ನು ತಂದನು. ಪ್ರಜ್ಞೆಯಲ್ಲಿಯೇ ಇದ್ದ ಸಾಹಿತ್ಯಗೆ ಅವರ ಮಾತುಗಳಿಂದ ಅವರು ಕಾರ್ ನಿಲ್ಲಿಸಿದ್ದು ಬಾರ್ ಮುಂದೆ ಎಂದು, ಆ ನಂತರ ಕಾರ್ ಸ್ಟಾರ್ಟ್ ಮಾಡಿ ಕಾರ್ನಲ್ಲೇ ಮದ್ಯ ಕುಡಿಯುತ್ತಾ ಸಾಹಿಯನ್ನು ಬ್ಯಾಡ್ ಆಗಿ ಟಚ್ ಮಾಡಲು ಹೋಗುತ್ತಿದ್ದಂತೆಯೇ ಅಲ್ಲಿಯವರೆಗೆ ಕಷ್ಟದಿಂದ ಅಡಗಿಸಿದ ನೋವನ್ನು ಹೊರಗೆ ಹಾಕುತ್ತಾ ಅಳಲು ಶುರು ಮಾಡಿದಳು ಸಾಹಿತ್ಯ ಪ್ರಜ್ಞೆಗೆ ಬಂದಿದ್ದಾಳೆ ಎಂದು ಅರ್ಥವಾಗಿ ತಕ್ಷಣ ಅವರಲ್ಲಿ ಒಬ್ಬನು ಹೇ, ಈ ಹುಡುಗಿಗೆ ಪ್ರಜ್ಞೆ ಬಂದಿದೆ ಎಂದು ಕೂಗುತ್ತಿದ್ದಂತೆಯೇ ಮತ್ತೊಬ್ಬನು ಸಾಹಿಯ ಬಾಯಿಗೆ ಒಂದು ಬಟ್ಟೆಯಿಂದ ಕಟ್ಟಿದನು. ಕೈಗಳಿಂದ ಅವರನ್ನು ಹೊಡೆಯುತ್ತಾಳೆ ಎಂದು 2 ಕೈಗಳನ್ನು ಹಿಂದಕ್ಕೆ ಮಡಚಿ ಕಟ್ಟಿದರು. ಕಾರನ್ನು ಸಿಟಿ ಔಟ್ಸ್ಕಟ್ನಲ್ಲಿ ಇರುವ ಯೂಸಿಂಗ್ನಲ್ಲಿ ಇಲ್ಲದ ಓಲ್ಡ್ ಸೈನ್ಸ್ ಲ್ಯಾಬ್ ಕಡೆಗೆ ತಿರುಗಿಸಿದನು. ಪ್ರಜ್ಞೆಯಲ್ಲಿಯೇ ಇದ್ದು ಅವರ ಮಾತುಗಳು, ನೋಟಗಳು, ನಗುಗಳು ನೋಡುತ್ತಾ ಅಸಹಾಯಕಳಾಗಿರುವ ಸಾಹಿಗೆ ಆ ಕ್ಷಣ ತಾರಕ್ ಅವಳಿಗೆ ಹೇಳಿದ ಜಾಗ್ರತೆ ಎಲ್ಲ ನೆನಪಾಗಿ ತಕ್ಷಣ ಕ್ಯೂಟಿಯು ಕೂಡ ನೆನಪಾದಾಗ ಇನ್ನು ತಾನು ಅವರನ್ನು ನೋಡುತ್ತೇನೆಯೋ ಇಲ್ಲವೋ ಎಂದು ಸಾಹಿ ಅವಳ ಅಮ್ಮ, ಅಪ್ಪ, ಅತ್ತೆ, ಮಾವಂದಿರನ್ನು ನೆನೆದು ಕ್ಯೂಟಿಯ ಮುಖ ನೆನಪಾಗುತ್ತಿದ್ದಂತೆಯೇ ಅವಳಿಗೆ ಅಳು ನಿಲ್ಲಲಿಲ್ಲ. ಸಾರಿ ತಾರಕ್, ನೀನು ಅಷ್ಟೊಂದು ಹೇಳಿದರೂ ನಾನೇ ಲೈಟಾಗಿ ತೆಗೆದುಕೊಂಡೆ. ಇನ್ನು ನನ್ನ ಲೈಫ್ ಟೈಮ್ನಲ್ಲಿ ನಿನ್ನನ್ನು ನೋಡಲಾರನೇನೋ. ಇಷ್ಟು ದಿನ ನಮ್ಮನ್ನು ದೂರ ಇರಿಸಿದ ದೇವರು ನಾನು ಹೀಗೆ ಮಧ್ಯದಲ್ಲಿ ನಿನ್ನನ್ನು ಬಿಟ್ಟು ಹೋಗಬೇಕಾಗುತ್ತದೆ ಎಂದೇ. ನಮ್ಮ ಪಾಪವಿನ ಭವಿಷ್ಯಕ್ಕಾಗಿಯೇ ಮತ್ತೆ ನಮ್ಮನ್ನು ಸೇರಿಸಿದ್ದಾನೇನೋ. ನಾವಿಬ್ಬರು ಲೈಫ್ ಲಾಂಗ್ ಜೊತೆಯಾಗಿರುವ ಅದೃಷ್ಟ ಇಲ್ಲವೇನೋ ತಾರಕ್. ಸಾರಿ ತಾರಕ್, ಇಷ್ಟು ದಿನ ನಿನ್ನನ್ನು ದೂರ ಇರಿಸಿದೆ. ನಿನ್ನೊಂದಿಗೆ ಸಂಪೂರ್ಣವಾಗಿ ಬೆರೆತು ಹೋಗೋಣ ಅಂದುಕೊಂಡ ಕ್ಷಣದಲ್ಲಿ ಹೀಗೆ ಆ ದೇವರು ನಮ್ಮನ್ನು ಯಾವಾಗಲೂ ಸಿಗದಷ್ಟು ದೂರ ಮಾಡುತ್ತಿದ್ದಾನೆ. ಕ್ಯೂಟಿಗೆ ನೀನೇ ತಾಯಿ, ತಂದೆ ಎಲ್ಲವೂ ಆಗಬೇಕು. ನಾನು ಇಲ್ಲದ ಕೊರತೆ ಅವಳಿಗೆ ತಿಳಿಯದಂತೆ ಬೆಳೆಸಬೇಕಾದ ಬಾಧ್ಯತೆ ನಿಂದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ನನಗೆ ಗೊತ್ತಿದೆ ನಿನ್ನ ಏಂಜೆಲ್ನನ್ನು ಹೇಗೆ ನೋಡಿಕೊಳ್ಳಬೇಕೆಂದು ನಿನಗೆ ಚೆನ್ನಾಗಿ ಗೊತ್ತು ಎಂದು ಮತ್ತೆ ಅಂದುಕೊಂಡಳು. ಹೀಗೆ ಸಾಹಿತ್ಯ ಯೋಚನೆಯಲ್ಲಿರುವಾಗಲೇ ಕಾರ್ ನಿಂತಿತು. ಇನ್ನು ತನ್ನ ಜೀವನ ಇಲ್ಲಿಯೇ ಕೊನೆಯಾಗುತ್ತದೆ ಎಂದು ಫಿಕ್ಸ್ ಆಗುತ್ತಾ ಮನಸ್ಸಿನಲ್ಲಿ ದೇವರನ್ನು ಒಂದೇ ಕೇಳಿಕೊಂಡಳು. ನನ್ನ ಮಗಳನ್ನು ನಾನು ಇಲ್ಲದೆ ಕೂಡ ಬೆಳೆಸುವ ಧೈರ್ಯವನ್ನು ನನ್ನ ತಾರಕಗೆ ಕೊಡು ದೇವರೇ ಎಂದು ದೇವರಿಗೆ ದಂಡ ನಮಸ್ಕಾರ ಮಾಡಿದಳು. ಕಾರನ್ನು ಆ ಲ್ಯಾಬ್ಗೆ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಅವರು ಕಾರ್ ಇಳಿದು ಸಾಹಿಯನ್ನು ಕೂಡ ಎಳೆಯುವಂತೆಯೇ ಇಳಿಸುತ್ತಿರುವಾಗ ಸಾಹಿತ್ಯ ಅವರನ್ನು ಕಾಲುಗಳಿಂದ ಒದೆಯುತ್ತಾ ಓಡಿ ಹೋಗಲು ಮಾಡುವ ಪ್ರಯತ್ನದಲ್ಲಿ ತನ್ನ ಕುರ್ತಿಯಲ್ಲಿ ಇದ್ದ ಸಾಹಿ ಫೋನ್ ಆ ಗಲಾಟೆಯಲ್ಲಿ ಕಾರ್ನಲ್ಲೇ ಬಿದ್ದಿತು. ಅಲ್ಲಿಯವರೆಗೆ ತನ್ನ ಹತ್ತಿರ ಫೋನ್ ಇದೆ ಎಂಬ ವಿಷಯ ಸಾಹಿಗೆ ನೆನಪೇ ಇರಲಿಲ್ಲ. ಆ ಟೆನ್ಷನ್ನಲ್ಲಿ ಆ್ಯಕ್ಚುಲಿ ಸಾಹಿತ್ಯ ಫೋನ್ ಕೂಡ ಸೈಲೆಂಟ್ನಲ್ಲಿಯೇ ಇದೆ. ಅದಕ್ಕಾಗಿಯೇ ತಾರಕ್ ಕಾಲ್ ಮಾಡಿದಾಗ ಅವಳಿಗೆ ಗೊತ್ತಾಗಲಿಲ್ಲ. ಮೋರವರ್ ಆ ಟೆನ್ಷನ್ನಲ್ಲಿ ಫೋನ್ ಇದೆ ಎಂಬ ವಿಷಯ ನೆನಪಿಗೆ ಬರಲಿಲ್ಲ.
ಸಾಹಿತ್ಯ ಕಾಲುಗಳಿಂದ ಒದೆಯುತ್ತಿದ್ದರೆ ತಕ್ಷಣ ಸಾಹಿಯ ಕೈಗಳನ್ನು ಒಬ್ಬನು ಹಿಡಿದುಕೊಂಡು ಅವಳು ಕೂಗುತ್ತಿದ್ದಾಗ ಬಾಯಿಗೆ ಪ್ಲಾಸ್ಟರ್ ಹಾಕಿದನು ಒಬ್ಬನು. ಮತ್ತೊಬ್ಬನು ಕಾರನ್ನು ತೆಗೆದುಕೊಂಡು ಹೋಗಿ ಯಾರೂ ಕಾಣದ ಮರಗಳ ಮಧ್ಯೆ ನಿಲ್ಲಿಸಿ ಇವರೊಂದಿಗೆ ಜಾಯಿನ್ ಆದನು. ಈ ಕತೆ ಇನ್ನು ಮುಂದುವರಿಯಲಿದೆ. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.